ಕುಳಿತ 15 ಸುದ್ದಿಗಳನ್ನು ಫಟಾಫಟ್ ನೋಡ್ತಾ ಹೋಗೋಣ. ಇಂದಿನಿಂದ 2024ರ ಎಸ್ಎಸ್ಎಲ್ಸಿ ಮರುಪರೀಕ್ಷೆ ಆರಂಭವಾಗಲಿದೆ. ಇಂದಿನಿಂದ ಜೂನ್ 22ರವರೆಗೆ ಪರೀಕ್ಷೆ ನಡೆಯಲಿದ್ದು 2.23 ಲಕ್ಷ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 1,44,160 ಬಾಲಕರು, 78,148 ಬಾಲಕಿಯರು ಇವತ್ತು ಮರುಪರೀಕ್ಷೆಯನ್ನು ಬರೀತಾರೆ. ಉನ್ನತ ಫಲಿತಾಂಶಕ್ಕಾಗಿ ತೇರ್ಗಡೆ ಹೊಂದಿದ 13,085 ವಿದ್ಯಾರ್ಥಿಗಳು ಕೂಡ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟು 724 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ಸೂಕ್ತ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಶಾಲೆ ಪ್ರಾರಂಭವಾದರೂ ಮಕ್ಕಳಿಗೆ ಪಠ್ಯ ಪುಸ್ತಕ ನೀಡದಿದ್ದಕ್ಕೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸರ್ಕಾರ ಬಂದು 1 ವರ್ಷ ಆಗಿದೆ. ಸರ್ಕಾರ ನಿದ್ದೆ ಮಾಡ್ತಿದ್ಯಾ? ಫ್ರೀ ಹೆಸರಲ್ಲಿ ಮಕ್ಕಳಿಗೆ ಪಠ್ಯ ಕೊಡುತ್ತಿಲ್ವಾ? ಲೋಕಸಭಾ ಚುನಾವಣೆ ಮುಗಿತು, ಇವಾಗ ನೋಡಿ ಎಲ್ಲಾ ತೆರಿಗೆಗಳನ್ನ ಜಾಸ್ತಿ ಮಾಡ್ತಾರೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಶ್ವೇತ ಪತ್ರ ಹೊರಡಿಸಿ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 3 ವರ್ಷದ ಹೆತ್ತ ಮಗುವನ್ನ ತಾಯಿಯೇ ವೇಲ್ನಿಂದ ಬಿಗಿದು ಕೊಂದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. 11 ವರ್ಷಗಳ ಹಿಂದೆ ಮದುವೆಯಾಗಿದ್ದ ದಂಪತಿಗೆ ಮುದ್ದಾದ 2 ಮಕ್ಕಳು. ಅದರಲ್ಲಿ 3 ವರ್ಷದ 10 ತಿಂಗಳ ಮಗು ಮಾನಸಿಕ ಅಸ್ವಸ್ಥ ಸಮಸ್ಯೆಯಿಂದ ಬಳಲ್ತಾ ಇತ್ತು. ಇದರಿಂದ ನೊಂದ ರಮ್ಯಾ ತನ್ನ ವೇಲ್ನಿಂದ ಕೊಂದು ಹಾಕಿದ್ದಾಳೆ. ಗಂಡ ನಾವ್ರೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರೆ ಅತ್ತೆ ಮಾವ ಬೆಂಗಳೂರಿನಲ್ಲೇ ವಾಸವಾಗಿದ್ರು. ಮಗುವನ್ನ ಕೊಂದ ಬಳಿಕ ರಮ್ಯಾ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ನಾಟಕವಾಡಿದ್ದಾಳೆ. ಅನುಮಾನ ಬಂದು ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಂತೆ ಅಸಲಿ ಸತ್ಯ ಹೊರಬಿದ್ದಿದೆ. ಹಾವೇರಿ ಜಿಲ್ಲೆಯ ಕೋಟಿಹಾಳ ಗ್ರಾಮದ ತುಂಗಭದ್ರಾ ನದಿ ಪಾತ್ರದಿಂದ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದ 4ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಪಿಎಸ್ಐ ಸುಜಾತ ನೇತೃತ್ವದಲ್ಲಿ ದಾಳಿ ಮಾಡಿ ಗೋವಿಂದರಾಜ್ ಕಾಳೆ, ಪ್ರಕಾಶ್ ದೇವಗಿರಿ, ಹರೀಶ್ ಹಾಲಬಾವಿ, ಬೀರಪ್ಪ ಲಮಾಣಿ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲದೆ 10 ಮೆಟ್ರಿಕ್ ಟನ್ ಮರಳು ತುಂಬಿದ 3 ಟಿಪ್ಪರ್ ವಾಹನಗಳು, 1 ಹಿಟಾಚಿ ವಾಹನ ಹಾಗೂ 4 ಚಾಲಕರನ್ನ ವಶಕ್ಕೆ ಪಡೆದಿದ್ದಾರೆ. ರಾತ್ರಿ ವೇಳೆ ರಾಬರಿ ಮಾಡ್ತಿದ್ದ ಖತರ್ನಾಕ್ ಗ್ಯಾಂಗ್ ಕಾಕಿಯ ಬಲೆಗೆ ಬಿದ್ದಿದೆ. ಯಾದಗಿರಿಯ ಕೆಂಭಾವಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ರಾತ್ರಿ ವೇಳೆ ಬೈಕ್ನಲ್ಲಿ ತೆರಳುತ್ತಿದ್ದ ಸವಾರರನ್ನ ಬೆದರಿಸಿ ದರೋಡೆ ಮಾಡ್ತಿದ್ದ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ರಾಜು ಕರ್ನಾಳ, ಶಿವು ಹೆಳ್ಳೆಪ್ಪ ಹಾಗೂ ಸುನೀಲ್ ದೊಡ್ಡಮನಿ ಬಂಧಿತ ಆರೋಪಿಗಳು. ಬಂಧಿತರಿಂದ 2 ಬೈಕ್ ವಶಕ್ಕೆ ಪಡೆಯಲಾಗಿದೆ. ಕೆಂಭಾವಿ ಪೊಲೀಸರ ಕಾರ್ಯಾಚರಣೆಗೆ ಸಾರ್ವಜನಿಕರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಜನನಿ ಬೀಡ ಪ್ರದೇಶದಲ್ಲಿ ಕಳೆದ 1 ವಾರದಿಂದ ಕಾಡಾನೆಯೊಂದು ಅಡ್ಡಾಡುತ್ತಿದೆ. ಬೃಹತ್ ಗಾತ್ರದ ದಂತವುಳ್ಳ ಈ ಕಾಡಾನೆ ಬಿಳಿಗಿರಿ ರಂಗನ ಬೆಟ್ಟದ ಬಂಗ್ಲೆಪೋಡು ಸೇರಿದಂತೆ ಹಲವು ಕಡೆಗಳಲ್ಲಿ ನಿತ್ಯ ಕಾಣಿಸಿಕೊಳ್ತಿದ್ದು ಜನ ಆತಂಕಕ್ಕೀಡಾಗಿದ್ದಾರೆ. ಗದಗ ತೋಂಟೆದಾರ್ಯ ಮಠದ ಅಂಗಳದಲ್ಲಿ ಕಳೆದ 50ಕ್ಕೂ ಹೆಚ್ಚು ದಿನದಿಂದ ನಡೆಯುತ್ತಿದ್ದ ಜಾತ್ರಾ ವ್ಯಾಪಾರಕ್ಕೆ ಬ್ರೇಕ್ ಬಿದ್ದಿದೆ. ದಲಿತ ಮಿತ್ರ ಮಂಡಳಿ ಹಾಗೂ ಸ್ಥಳೀಯ ವ್ಯಾಪಾರಸ್ಥರು ಜಾತ್ರಾ ವ್ಯಾಪಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಏಪ್ರಿಲ್ 23ರಿಂದ ನಡೆಯುತ್ತಿರೋ ಜಾತ್ರೆಯಿಂದಾಗಿ ಸ್ಥಳೀಯ ವ್ಯಾಪಾರಸ್ಥರಿಗೆ ತೊಂದರೆಯಾಗ್ತಿದೆ. ಹೀಗಾಗಿ ಜಾತ್ರೆ ಹೆಸರಲ್ಲಿ ನಡೆಯುತ್ತಿರೋ ವ್ಯಾಪಾರವನ್ನು ಬಂದ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ಈ ತಿಂಗಳ 7ನೇ ತಾರೀಕಿನವರೆಗೆ ಮಾತ್ರ ಜಾತ್ರೆಯ ವ್ಯಾಪಾರಕ್ಕೆ ಮಠ ಅವಕಾಶವನ್ನ ಕೊಟ್ಟಿತ್ತು. ಅವಧಿ ಮುಕ್ತಾಯಗೊಂಡ ಹಿನ್ನೆಲೆ ಹಾಗೂ ಸ್ಥಳೀಯ ವ್ಯಾಪಾರಿಗಳ ವಿರೋಧದ ಹಿನ್ನೆಲೆಯಲ್ಲಿ ಜಾತ್ರೆ ವ್ಯಾಪಾರವನ್ನು ಸ್ಥಳೀಯ ಪೊಲೀಸರು ಬಂದ್ ಮಾಡಿಸಿದ್ದಾರೆ. ಇಟಲಿಗೆ ತೆರಳಿರೋ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು G7 ರಾಷ್ಟ್ರಗಳ 50ನೇ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ನರೇಂದ್ರ ಮೋದಿ ಅವರ ಮೊದಲ ಬಾರಿಗೆ ಇಟಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. 2 ದಿನಗಳ ಶೃಂಗಸಭೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಂಧನ, ಮಧ್ಯಪ್ರಾಚ್ಯ ಬಿಕ್ಕಟ್ಟು, ರಷ್ಯಾ ಉಕ್ರೇನ್ ಯುದ್ಧ, ಇಸ್ರೇಲ್ ಪಾಲೆಸ್ತೀನ್ ಯುದ್ಧ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆಯಾಗಲಿದೆ. ರಾಹುಲ್ ಗಾಂಧಿ ಗೆದ್ದಿರುವ 2 ಕ್ಷೇತ್ರಗಳ ಪೈಕಿ ರಾಯ್ ಬರೇಲಿ ಉಳಿಸಿಕೊಂಡು ಕೇರಳದ ವಯನಾಡಲ್ಲಿ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ. ರಾಹುಲ್ ತೊರೆಯುವಂತಹ ಕ್ಷೇತ್ರದಲ್ಲಿ ಪ್ರಿಯಾಂಕಾ ವಾದ್ರಾ ಅವರನ್ನ ಕಣಕ್ಕಿಳಿಸಲು ಸರ್ವ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ರಾಹುಲ್ ಗಾಂಧಿ ವಯನಾಡಿನಲ್ಲೂ ಭಾರೀ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಹೀಗಾಗಿ ಪ್ರಿಯಾಂಕಾರನ್ನ ಕಣಕ್ಕೆ ಇಳಿಸಿದ್ರೆ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಹಾಕೊಂಡಿದೆ ಕಾಂಗ್ರೆಸ್ ಪಡೆ.
ಮೂರನೇ ಬಾರಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರನನ್ನಾಗಿ ಅಜಿತ್ ಧೋವಲ್ರನ್ನ ಕೇಂದ್ರ ಸರ್ಕಾರ ನೇಮಕವನ್ನ ಮಾಡಿದೆ. ಈ ಹಿಂದೆಯೂ ಅಜಿತ್ ಧೋವಲ್ ಭದ್ರತಾ ಸಲಹೆಗಾರರಾಗಿದ್ರು. ಅಲ್ಲದೆ ಸಂಪುಟದ ನೇಮಕಾತಿ ಸಮಿತಿಯು ಪಿಕೆ ಮಿಶ್ರಾ ಅವರನ್ನ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ಮರು ನೇಮಕ ಮಾಡಿದೆ. ಡಾಕ್ಟರ್ ಪಿಕೆ ಮಿಶ್ರಾ ಮತ್ತು ಅಜಿತ್ ಧೋವಲ್ ಮರು ನೇಮಕಗೊಳ್ಳುವುದರೊಂದಿಗೆ ಇಬ್ಬರು ನಿವೃತ್ತ ಅಧಿಕಾರಿಗಳು ಪ್ರಧಾನಿಗೆ ಸುದೀರ್ಘ ಸೇವೆ ಸಲ್ಲಿಸಿದ ಪ್ರಧಾನ ಸಲಹೆಗಾರರಾಗಿದ್ದರು. ಜೂನ್ 10ರಿಂದ ಜಾರಿಗೆ ಬರುವಂತೆ ನೇಮಕ ಮಾಡಿ ಅನುಮೋದನೆ ನೀಡಿದೆ. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.